Namaste Vidyarthigale, welcome to Bio Studies. We have started the fourth chapter, Animal Kingdom. In the previous videos, we have covered the introduction, then the basis for classification. 6 ಗುಣಲಕ್ಷಣಗಳ ಮೇಲೆ ನಾವು ಈ ಅನಿಮಲ್ ಕಿಂಗ್ಡಮ್ ಅನ್ನುವಂತಹ ಒಂದು ಪ್ರಾಣಿ ಸಾಮ್ರಾಜ್ಯವನ್ನು 2 ರೀತಿಯಾಗಿ ವಿಂಗಡಣೆ ಮಾಡಿದ್ವಿ. ಯಾವ್ಯಾವುದು? ದ ಒನ್ ಈಸ್ ನಾನ್ ಕಾರ್ಡೇಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾರ್ಡೇಟ್ಸ್. ಐ ಹೋಪ್ ಯು ರಿಮೆಂಬರ್ ಆಲ್ ದೋಸ್ 6 ಕ್ಯಾರೆಕ್ಟರ್ಸ್. ಯಾವ್ಯಾವುದಿತ್ತು? ಮೊದಲನೇದಾಗಿ ನೀವು ರ್ಯಾಂಡಮ್ ಆಗಿ ಕೂಡ ಹೇಳ್ಬೋದು, ಬಟ್ ಟೋಟಲ್ 6 ಕ್ಯಾರೆಕ್ಟರ್ಸ್ ಇತ್ತು. ಅದರಲ್ಲಿ ಮೊದಲನೇದು ಲೆವೆಲ್ ಆಫ್ ಆರ್ಗನೈಸೇಷನ್, ದೆನ್ ಬಾಡಿ ಸಿಮೆಟ್ರಿ, ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ನೇಚರ್, ದೆನ್ ನೇಚರ್ ಆಫ್ ಸಿಲೋಮ್, ಸೆಗ್ಮೆಂಟೇಷನ್, ಅದಾದಮೇಲೆ ನೋಟೋಕಾರ್ಡ್. ಹೌದಾ? ಈ ನಾನ್ ಕಾರ್ಡೇಟ್ಸ್ ಅಕಶೇರುಕಗಳಲ್ಲಿ ನಾವು 10 ಫೈಲಮ್ಸ್ನ ಬರೆದಿದ್ವಿ. ಯಾವ್ಯಾವುದು? ಪೋರಿಫೆರಾ, ಸಿಲೆಂಟರೇಟಾ, ನಿಡೇರಿಯಾ, ಪ್ಲಾಥಿಹೆಲ್ಮಿಂಥಸ್, ಅಸ್ಕ್ಯಾಲ್ಮಿಂಥಸ್, ಆನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕೈನೋಡರ್ಮೆಟಾ ಆ್ಯಂಡ್ ಹೆಮಿಕಾರ್ಡೆಟಮ್. ಸೊ ಟೋಟಲ್ ನಾವಿಲ್ಲಿ 10 ಫೈಲಮ್ಸ್ ಕಲಿಬೇಕು. ಅದರಲ್ಲಿ ಮೊದಲನೇ ಫೈಲಮ್ ಯಾವುದು? ಪೋರಿಫೆರಾ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಟ್ರೈ ಟು ಸ್ಟಡಿ ಅಬೌಟ್ ದಿಸ್ ಪೋರಿಫೆರಾ ವಿತ್ ಅ ಸೂಟೇಬಲ್ ಎಕ್ಸಾಂಪಲ್ಸ್. ಸರಿನಾ? ಈ ಪೋರಿಫೆರಾಗಳನ್ನು, ಇಲ್ಲಿ ಬರುವಂತಹ ಆ್ಯನಿಮಲ್ಸ್ಗಳನ್ನು ಸ್ಪಾಂಜಸ್ ಅಂತಲೂ ಕರೀತಾರೆ. ಸೊ ಪೋರಿಫೆರನ್ಸ್ ಅಂದ್ರೂ ಒಂದೇ, ಸ್ಪಾಂಜಸ್ ಅಂದ್ರೂ ಒಂದೇ. ಓಕೆ, ನೀವು ಒಂದು ನೆನ್ಪಿಟ್ಕೋಬೇಕು, ಪೋರಿಫೆರಾ ಅಂದರೆ ಎನಿಮಲ್ಸ್ ಹೌದು. ಹಾಗಾದರೆ ಇವಕ್ಕೆ ಕಣ್ಣು, ಮೂಗು, ಬಾಯಿ, ಕೈ, ಕಾಲು ಯಾಕಿಲ್ಲ ಅಂತಂದರೆ ಪೋರಿಫೆರನ್ಸ್ ಆರ್ ದ ಪ್ರಿಮೇಟಿವ್ ಆ್ಯನಿಮಲ್ಸ್. ಅಂದರೆ ಇವು ತುಂಬ ಪ್ರಾಚೀನವಾದಂತಹ ಪ್ರಾಣಿಗಳು. ಓಕೆ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಇರೋದಿಲ್ಲ. ಸೊ ಆರ್ಗನ್ ಸಿಸ್ಟಮ್ ಲೆವೆಲ್ಲೇ ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಈ ಕಣ್ಣು, ಮೂಗು, ಬಾಯಿ, ಕೈ, ಕಾಲು ಅವೇನು ಕಾಣಿಸೋದಿಲ್ಲ. ಬಟ್ ಇಟ್ ಈಸ್ ಎ ಸಿಂಪಲ್ ಆ್ಯಂಡ್ ಮಲ್ಟಿ ಸೆಲ್ಯುಲರ್ ಆ್ಯಂಡ್ ಪ್ರಿಮೇಟಿವ್ ಕೈಂಡ್ ಆಫ್ ಆ್ಯನಿಮಲ್. ಓಕೆ, ವೈ ದೇ ಆರ್ ಕಾಲ್ಡ್ ಆಸ್ ಪೋರಿಫೆರನ್ಸ್? ಪೋರ್ ಅಂದರೆ ಏನು? ಪೋರ್ ಅಂದರೆ ಹೋಲ್ ಅಂತ ಅರ್ಥ, ಅಂದರೆ ತೂತು ಅಂತ ಅರ್ಥ. ಸೊ ಇಲ್ಲಿ ಬರುವಂತಹ ಆ್ಯನಿಮಲ್ಸನ್ನು ತಗೊಂಡ್ರೆ ಇವತ್ತರ ಬಾಡಿ ಮೇಲೆ ನಿಮಗೆ ಚಿಕ್ಕ ಚಿಕ್ಕದಾದಂತಹ ಪೋರ್ಸ್ ಕಾಣ್ತವೆ, ತೂತುಗಳು ಕಾಣ್ತವೆ. ದೇರ್ ಫೋರ್ ದೇ ಆರ್ ಕಾಲ್ಡ್ ಆಸ್ ಪೋರಿಫೆರನ್ಸ್. ಸೊ ದ ಬಾಡಿ ಆಫ್ ದೀಸ್ ಆ್ಯನಿಮಲ್ಸ್ ದೇ ಆರ್ ಕವರ್ಡ್ ಬೈ ಅ ಸ್ಮಾಲ್ ಪೋರ್ಸ್, ನ್ಯೂಮರಸ್ ಪೋರ್ಸ್. ದೇರ್ ಫೋರ್ ದೇ ಆರ್ ಕಾಲ್ಡ್ ಆಸ್ ಪೋರಿಫೆರನ್ಸ್. ಓಕೆ, ಕಳೆದ ವಿಡಿಯೋದಲ್ಲಿ ನಾನು ವಿಡಿಯೋ ಕೊನೆಗೆ ಒಂದು ಫಾರ್ಮ್ಯಾಟ್ ಅಂತ ಹೇಳಿದ್ದೆ, ನೆನಪಿದೆಯಾ? ಇದೇನು ಫಾರ್ಮ್ಯಾಟು ಅಂದರೆ ಎಲ್ಲ ಫೈಲಮ್ಗಳನ್ನು ಒಂದೇ ರೀತಿಯಾಗಿ ಒಂದೇ ಸ್ಪೆಸಿಫಿಕ್ ಹೆಡ್ಡಿಂಗ್ನಲ್ಲಿ ನಾವು ಪ್ಯಾಟರ್ನಲ್ಲಿ ಕಲಿತ್ರೆ ತುಂಬ ಈಸಿಯಾಗಿ ಕೂಡ ನೆನ್ಪಿಟ್ಕೋಬೋದು. ಸೊ ವಿ ವಿಲ್ ಸ್ಟಡಿ ದಿಸ್ ಫೈಲಮ್ ಪೋರಿಫೆರಾ ಅಂಡರ್ ದ್ಯಾಟ್ ಫಾರ್ಮ್ಯಾಟ್ ಓನ್ಲಿ. ಅದೇನು ಫಾರ್ಮ್ಯಾಟ್ ಇತ್ತು? ಫಸ್ಟ್ ನಾವು ಅಕರೆನ್ಸ್ ಕಲಿಬೇಕು, ಅಂದರೆ ಆ ಫೈಲಮ್ನಲ್ಲಿ ಬರುವಂತಹ ಜೀವಿಗಳು ಎಲ್ಲಿ ಕಾಣಿಸ್ತವೆ. ಅದಾದಮೇಲೆ ನಮ್ಮದು ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಕ್ಯಾರೆಕ್ಟರ್ಸ್ ಇತ್ತಲ್ಲ, ಅವನ್ನ ಸ್ವಲ್ಪಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಆ ಫೈಲಮ್ಮು ಅಲ್ಲಿ ಲೆವೆಲ್ ಆಫ್ ಕ್ಲಾಸಿಫಿಕೇಷನ್ ಹೆಂಗಿದೆ, ಬಾಡಿ ಸಿಮೆಟ್ರಿ ಹೆಂಗಿದೆ, ನೇಚರ್ ಆಫ್ ಸಿಲೋಮ್ ಹೆಂಗಿದೆ, ನೋಟೋಕಾರ್ಡ್, ಸೆಗ್ಮೆಂಟೇಷನ್. ಸೊ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಆ ಕ್ಯಾರೆಕ್ಟರ್ಸನ್ನು ಕವರ್ ಮಾಡೋದು. ಅದಾದಮೇಲೆ ಸ್ಪೆಷಲ್ ಫೀಚರ್ಸ್ ಸೀನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೈಲಮ್, ಆ ಫೈಲಮ್ನಲ್ಲಿ ಮಾತ್ರ ಕಂಡುಬರುವಂತಹ ಗುಣಲಕ್ಷಣಗಳನ್ನು ಸ್ಟಡಿ ಮಾಡೋದು. ಲಾಸ್ಟ್ 2 ಯಾವುದು? ಒಂದು ರೀಪ್ರೊಡಕ್ಷನ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಎಕ್ಸಾಂಪಲ್ಸ್. ಸೊ ಈ 5 ಪ್ಯಾಟರ್ನಲ್ಲಿ, ಈ 5 ಫಾರ್ಮ್ಯಾಟ್ನಲ್ಲಿ ನಾವು ಪ್ರತಿಯೊಂದು ಫೈಲಮ್ನ ಕಲಿಯೋಣ. ಕೆಲವೊಬ್ಬರು ಕೇಳಿದ್ರು ಕಮೆಂಟ್ ಬಾಕ್ಸ್ನಲ್ಲಿ, ಈ ಪ್ಯಾಟರ್ನ್ ಫಾರ್ಮ್ಯಾಟ್ ಇದೆಯಲ್ಲ, ಈ ಫಾರ್ಮ್ಯಾಟ್ನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಇಲ್ಲ ಅಂತ. ಇದೇನು ಸ್ಪೆಷಲ್ ಫೀಚರ್ಸ್ ಅಂತ ಹೇಳಿದ್ದೀನಲ್ಲ, ಅಲ್ಲಿ ನಾವು ಈ ಆರ್ಗನ್ ಸಿಸ್ಟಮ್ಗಳನ್ನು ಡಿಟೇಲ್ ಆಗಿ ಸ್ಟಡಿ ಮಾಡೋದು. ಓಕೆ, ಸೊ ಅಕರೆನ್ಸ್, ದೆನ್ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್, ಸ್ಪೆಷಲ್ ಫೀಚರ್ಸ್, ರಿಪ್ರೊಡಕ್ಷನ್ ಮತ್ತು ಎಕ್ಸಾಂಪಲ್. ಸೊ ಫಸ್ಟ್ ವಿಲ್ ಟೇಕ್ ದ ಅಕರೆನ್ಸ್. ಸೊ ಪೋರಿಫೆರನ್ಸ್ ನಮಗೆ ಎಲ್ಲಿ ಕಾಣಿಸ್ತವೆ ಅಂತಂದರೆ, these poriferans, one thing you have to remember, they are sedentary animals or they are called as sessile. ಸಸೈಲ್ ಅಂತಂದರೆ ಏನು? ಮೂವ್ ಆಗದೆ ಇರುವಂಥದ್ದು, ಒಂದೇ ಜಾಗದಲ್ಲಿ ಅಂಟ್ಕೊಂಡು ಅಲ್ಲೇ ಬೆಳೆಯುವಂತಹ ಪ್ರಾಣಿಗಳು. ಯೂಶ್ವಲಿ ನಮಗೆ ಪ್ಲ್ಯಾಂಟ್ಸು ಸಸೈಲ್ ಇರ್ತವೆ ಅಂತ ಗೊತ್ತು, ಅಂದರೆ ಪ್ಲ್ಯಾಂಟ್ಸ್ ಒಂದೇ ಜಾಗದಲ್ಲಿ ಬೆಳೀತವೆ ಅಂತ ಗೊತ್ತು. ಬಟ್ ದ ಸ್ಪಾಂಜಸ್ ಅವು ಬೆಳೀತಾ ಬೆಳೀತಾ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಂಟ್ಕೊಂಡು ಅದೇ ಜಾಗದಲ್ಲೇ ಅವು ತಮ್ಮ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ತವೆ, ಅಲ್ಲೇ ಅವು ಬೆಳೀತಾ ಹೋಗ್ತವೆ. ಸೊ ದ್ಯಾಟ್ ವರ್ಡ್ ಈಸ್ ಕಾಲ್ಡ್ ಆ್ಯಸ್ ಸಸೈಲ್ ಅಥವಾ ಸೆಡೆಂಟರಿ ಫಾರ್ಮ್ ಅಂತ ಕರೀತಾರೆ. ಸೊ ಆಲ್ ಸ್ಪಾಂಜಸ್ ದೇ ಆರ್ ಸಸೈಲ್, ಅವು ಮೂವ್ ಆಗೋದಿಲ್ಲ, ಒಂದೇ ಪ್ಲೇಸ್ನಲ್ಲಿನೇ ಬೆಳೀತವೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದ ಪೋರಿಫೆರನ್ಸ್ ದೇ ಆರ್ ಸೀನ್ ಇನ್ ಮರೈನ್ ವಾಟರ್.
ಮರೈನ್ ವಾಟರ್ ಅಂದರೆ ಏನು? ಸಾಲ್ಟ್ ವಾಟರ್. ಸೊ ಈ ಸಮುದ್ರ ನೀರಿನಲ್ಲಿ ಮಾತ್ರ ಕಂಡುಬರುವಂತಹ ಜೀವಿಗಳು ಯಾವುದು? ಸ್ಪಾಂಜಸ್. ಬಟ್ ಕೆಲವೊಂದು 1-2 ಪೊರಿಫೆರನ್ಸ್ ಅವು ನಿಮಗೆ ಫ್ರೆಶ್ ವಾಟರ್ನಲ್ಲಿ ಕೂಡ ಕಂಡು ಬರ್ತವೆ. ಎಕ್ಸೆಪ್ಷನ್ಸ್ ಇದು ಫ್ರೆಶ್ ವಾಟರ್. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್? These poriferans, they are sessile and they are mostly seen in marine water. ಸಮುದ್ರ ನೀರಿನಲ್ಲಿ, ಓಷನ್ ವಾಟರ್ನಲ್ಲಿ ಕಂಡು ಬರ್ತವೆ. ಆ್ಯಂಡ್ ಓನ್ಲಿ ಫ್ಯೂ ಆರ್ ಸೀನ್ ಇನ್ ಫ್ರೆಶ್ ವಾಟರ್. ಫ್ರೆಶ್ ವಾಟರ್ ಅಂದರೆ ಈ ನದಿ, ಹಳ್ಳ, ಕೊಳ್ಳಗಳಾಗ್ಬೋದು. ಎಲ್ಲಿ ಸಾಲ್ಟ್ ಕಂಟೆಂಟ್ ಕಡಿಮೆ ಇರ್ತೈತೋ ಅಲ್ಲಿಯೂ ಕೂಡ ನಮಗೆ ಕೆಲವೊಂದು ಪೊರಿಫೆರನ್ಸು ಕಂಡು ಬರ್ತವೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಫ್ರೆಶ್ ವಾಟರ್ ಸ್ಪಾಂಜಿಗೆ ಎಕ್ಸಾಂಪಲ್ ಯಾವುದು ಅಂದರೆ ಸ್ಪಾಂಜಿಲ್ಲಾ. ನೆನ್ಪಿಟ್ಕೋಬೇಕು. ನೇಮ್ ದ ಫ್ರೆಶ್ ವಾಟರ್ ಪೊರಿಫೆರಾ, ಸ್ಪಾಂಜಿಲ್ಲಾ ಸೆಕೆಂಡ್ ಒನ್. ಈ ಸ್ಪಾಂಜಿಲ್ಲಾ ಅನ್ನೋವಂಥದ್ದು ನಿಂತ ನೀರಿನಲ್ಲಿ, ನದಿಯ ನೀರಿನಲ್ಲಿ, ಕೊಳವೆಗಳ ನೀರಿನಲ್ಲಿ ಯಾವುದಾದ್ರೂ ಕಲ್ಲಿನ ಮೇಲೆ ಅಥವಾ ಕಟ್ಟಿಗೆ ಪೀಸ್ ಮೇಲೆ ಇದು ಬೆಳೀತಾ ಹೋಗುತ್ತೆ. ಸೊ the poriferans, they are sessile, found in marine water, mostly found in marine water, and few are also seen in fresh water. Example is spongilla. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ನಮ್ಮದು ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಕ್ಯಾರೆಕ್ಟರ್ಸ್. ಬಾಡಿ ಸಿಮೆಟ್ರಿ. ಸೊ ಬಾಡಿ ಸಿಮೆಟ್ರಿ ಪೊರಿಫೆರನ್ಸ್ದಲ್ಲಿ ನಾವು ಏನಂತ ಕಲ್ತಿದ್ವಿ? ದೇ ಆರ್ ಅಸಿಮೆಟ್ರಿಕ್. ನೆನಪಿದೆಯಾ? ವೈ ದೇ ಆರ್ ಅಸಿಮೆಟ್ರಿಕ್? ಯಾವ ಪ್ಲೇನ್ನಲ್ಲೂ ಕಟ್ ಮಾಡಿದರೆ ಅಲ್ಲಿ ನಮಗೆ 2 ಈಕ್ವಲ್ ಪಾರ್ಟ್ಸು ಕಂಡು ಬರೋದಿಲ್ಲ. ಸೊ ದೇ ಆರ್ ಕಾಲ್ಡ್ ಆ್ಯಸ್ ಅಸಿಮೆಟ್ರಿಕ್ ಇನ್ ನೇಚರ್. ಓಕೆ, ನೆಕ್ಸ್ಟ್ ಒನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಪೊರಿಫೆರನ್ಸ್ ಇವು ತುಂಬ ಪ್ರಾಚೀನವಾದಂತಹ ಪ್ರಿಮೇಟಿವ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಯಾವ ಲೆವೆಲ್ ಇರಲಿಕ್ಕೆ ಸಾಧ್ಯ? ದೇ ಹ್ಯಾವ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಇದೆಲ್ಲ ವರ್ಡ್ಸ್ ಮೀನಿಂಗ್ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋನ ಫಸ್ಟ್ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ದೇ ಹ್ಯಾವ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಬಾಡಿನಲ್ಲಿ ಸಾಕಷ್ಟು ಸೆಲ್ಸ್ಗಳಿರ್ತವೆ. ಬಟ್ ಇವು ಸೆಲ್ಸು ಅಗ್ರಿಗೇಟ್ ಆಗಿ ಯಾವುದೇ ರೀತಿಯಾದಂತಹ ಟಿಶ್ಯೂವನ್ನು ಫಾರ್ಮ್ ಮಾಡೋದಿಲ್ಲ, ಅಂಗಾಂಶವನ್ನು ಇವು ಫಾರ್ಮ್ ಮಾಡೋದಿಲ್ಲ. ಸೊ ದ್ಯಾಟ್ ಲೆವೆಲ್ ವಿ ಕಾಲ್ ಇಟ್ ಆ್ಯಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಒನ್ ವೆದರ್ ಪೊರಿಫೆರನ್ಸ್ ದೇ ಆರ್ ಡಿಪ್ಲೋಬ್ಲಾಸ್ಟಿಕ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ದೇ ಆರ್ diploblastic in nature. What does this mean? Diploblastic nature. ಹಂಗಂದ್ರೆ ಏನು? ಡಿಪ್ಲೋ ಅಂದರೆ ಎಷ್ಟು? 2. ಏನಂತ ಕಲ್ತಿದ್ವಿ? ಡಿಪ್ಲೋಬ್ಲಾಸ್ಟಿಕ್ ಅಂದರೆ ದ ಎನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ 2 germ layers. ನೆನಪಿದೆಯಾ? germ layers. ರಿವಿಷನ್. They are also called as embryonic membranes or primary membranes. Which are those? Ectoderm and endoderm. ಸೊ ಈ ಸ್ಟ್ರಕ್ಚರ್ಸನ್ನು ತಗೊಂಡ್ರೆ ನೀವು ಈ ಥರ ಕಾಣಿಸುತ್ತೆ. ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಒನ್ ಸ್ಪಾಂಜ್. ಓಕೆ, ಸೊ ಡಿಪ್ಲೋಬ್ಲಾಸ್ಟಿಕ್ ಅಂತಂದರೆ ಸೊ 2 ಲೇಯರ್ಸ್ ಇರುತ್ತೆ. Now this is the diploblastic condition. So they are having 2 germ layers. ಒಳಗಡೆ ಯಾವುದು? ectoderm. ಹೊರಗಡೆ ಇರುವಂತಹ ಲೇಯರ್ ಯಾವುದು? endoderm. In case of diploblastic animals, in between ectoderm and endoderm non-cellular tissue like structure ಯಾವುದದು? ಮಿಸೋಗ್ಲಿಯಾ. ಐ ಹೋಪ್ ಯು ರಿಮೆಂಬರ್. ಸೊ ಇಲ್ಲಿ ಒಳಗಡೆ ectoderm ಇರುತ್ತೆ, ಹೊರಗಡೆ endoderm ಇರುತ್ತೆ. ಇನ್ ಬಿಟ್ವೀನ್ ದೀಸ್ 2 ಲೇಯರ್ಸ್ ಇಲ್ಲಿ ಈ ಜಾಗದಲ್ಲಿ ನಿಮಗೆ ಮಿಸೋಗ್ಲಿಯಾ ಅನ್ನುವಂತಹ ಒಂದು ಸ್ಟ್ರಕ್ಚರು ಕಂಡು ಬರುತ್ತೆ. ಓಕೆ, ನಾವು ಕಮಿಂಗ್ ಟು ದ ಸ್ಪೆಷಲ್ ಫೀಚರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸ್ಪೆಷಲ್ ಫೀಚರ್ಸ್ ಫೌಂಡ್ ಓನ್ಲಿ ಇನ್ ದಿಸ್ ಪೊರಿಫೆರನ್ಸ್. ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್, ದೀಸ್ ಪೊರಿಫೆರನ್ಸ್ ದೇ ಹ್ಯಾವ್ ದ ಪೋರ್ಸ್. ದ ಬಾಡಿ ಇಸ್ ಕವರ್ಡ್ ಬೈ ಪೋರ್ಸ್. ಇದನ್ನು ನಾವು ಆಲ್ರೆಡಿ ಕಲ್ತ್ವಿ. ಓಕೆ, ಈ ಪೋರ್ಗಳು ಇಲ್ಲಿ 2 ರೀತಿಯಾಗಿರ್ತವೆ. ಸೊ ದೇ ಹ್ಯಾವ್ 2 ಟೈಪ್ಸ್ ಆಫ್ ಪೋರ್ಸ್. ಓಕೆ, ಯಾವ್ಯಾವುದು ಅಂತಂದರೆ ಒಂದನ್ನು ಆಸ್ಟಿಯಾ ಅಂತ ಕರೀತಾರೆ, ಇನ್ನೊಂದನ್ನು ಆಸ್ಕ್ಯುಲಮ್ ಅಂತ ಕರೀತಾರೆ. ಆಸ್ಕ್ಯುಲಮ್. This is L. Okay, so the body is having 2 types of pores. The first one is ostia and second one is osculum. ಏನು ಡಿಫ್ರೆನ್ಸ್ ಅಂತಂದರೆ, these ostia they are very minute. wait, ಸೊ ಆಸ್ಟಿಯಾ ಹೆಂಗಿರ್ತವೆ ಅಂತಂದರೆ ಪೂರ್ತಿ ಆಲ್ ಓವರ್ ದ ಬಾಡಿ ಈ ಚಿಕ್ಕದಾದಂತಹ, ವೇಟ್ ಐ ವಿಲ್ ಯೂಸ್ ದ ಡಿಫ್ರೆಂಟ್ ಕಲರ್.
ಸಿ ಈ ಸ್ಮಾಲ್ ಈ ಥರ ಓಪನಿಂಗ್ಸ್ ಇರ್ತವೆ ಬಾಡಿ ಮೇಲೆ. ನಾವು ದೀಸ್ ಪೋರ್ಸ್ ಆರ್ ಕಾಲ್ಡ್ ಆ್ಯಸ್ ಆಸ್ಟಿಯಾ. ಓಕೆ, ಸೊ ಆಲ್ ದೀಸ್ ಆರ್ ಆಸ್ಟಿಯಾ. ಈ ಆಸ್ಟಿಯಾಗಳು ಪೂರ್ತಿ ಒಳಗಡೆವರೆಗೂ ಇದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಹಾಗೆ ಇರುತ್ತೆ. ಸೊ ದಿಸ್ ಈಸ್ ದ ಆಸ್ಟಿಯಾ. ಓಕೆ, ಸೊ the body is having numerous small pores called as ostia. ಸರಿನಾ? ಸೆಕೆಂಡ್ ಒನ್ ಆಸ್ಕ್ಯುಲಮ್. ಆಸ್ಕ್ಯುಲಮ್ ಅಂತಂದರೆ ಒಂದು ಆ್ಯನಿಮಲ್ ಬಾಡಿ ತಗೊಂಡ್ರೆ ಮೇಲ್ಗಡೆ ಒಂದೇ ಒಂದು ಸಿಂಗಲ್ ಆಗಿ ದೊಡ್ಡದಾಗಿ ಇರುತ್ತೆ, ಇದನ್ನು ಆಸ್ಕ್ಯುಲಮ್ ಅಂತ ಕರೀತಾರೆ. ಸೊ the body is covered by small numerous pores called as ostia and one or two bigger larger pore called as osculum. So how you can differentiate between ostia and osculum? Ostia yavattu numerous irtave andre ಜಾಸ್ತಿ ಇರ್ತವೆ. ಓಕೆ, ಬಟ್ ನೀವು ಆಸ್ಕ್ಯುಲಮ್ ತಗೊಂಡ್ರೆ 1 or 2. ಓಕೆ, and they are very small, ಬಟ್ ಇದು ಇಲ್ಲಿ ಲಾರ್ಜ್ ಇರುತ್ತೆ. ಓಕೆ, ಸೊ ಸ್ಟ್ರಕ್ಚರ್ ವೈಸು ಇದು ಡಿಫ್ರೆನ್ಸ್ ಆಯಿತು, ಆಸ್ಟಿಯಾ ಮತ್ತು ಆಸ್ಕ್ಯುಲಮ್. ಆಸ್ಟಿಯಾ ಜಾಸ್ತಿ ಇರ್ತವೆ, ಆಸ್ಕ್ಯುಲಮ್ 1 ಅಥವಾ ಮ್ಯಾಕ್ಸಿಮಮ್ 2 ಇರುತ್ತೆ. ನಾವು ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ವಿತ್ ರಿಸ್ಪೆಕ್ಟ್ ಟು ದೇರ್ ಫಂಕ್ಷನ್? ಈ ಫಂಕ್ಷನ್ ತಗೊಂಡ್ರೆ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಸಿ ಆಲ್ ದ ಸ್ಪಾಂಜಸ್ ವೆದರ್ ಇಟ್ ಈಸ್ ಸೈಕೋನ್ ಆರ್ ಸ್ಪಾಂಜಿಲಾ ಆರ್ ಯೂಸ್ಪಾಂಜಿಯಾ, ನೀವು ಯಾವುದೇ ಪೋರಿಫೆರಾ ತಗೊಂಡ್ರೆ ಯೂತ್ರ ಬಾಡಿನಲ್ಲಿ ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಇರುತ್ತೆ. ವಾಟರ್, ಯು ಕ್ಯಾನ್ ರೈಟ್ ಅಲಾಂಗ್ ವಿತ್ ಮೀ, ರೈಟಿಂಗು ಪ್ರಾಕ್ಟೀಸ್ ಮಾಡ್ಕೋಬೋದು. ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಓಕೆ, ಇದನ್ನು ಕ್ಯಾನಲ್ ಸಿಸ್ಟಮ್ ಅಂತಲೂ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಕ್ಯಾನಲ್ ಸಿಸ್ಟಮ್. ಓಕೆ, ನಾವು ವಾಟ್ ಈಸ್ ದಿಸ್ ಕ್ಯಾನಲ್ ಸಿಸ್ಟಮ್ ಅಥವಾ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್? ಈ ಪೋರಿಫೆರಾ ಬಾಡಿ ತಗೊಂಡ್ರೆ ಇವೆಲ್ಲ ಮರೈನ್ ವಾಟರಲ್ಲಿ ಕಂಡು ಬರ್ತಾವಲ್ಲ, ಇವತ್ತರ ಬಾಡಿನಲ್ಲಿ ಕಂಟಿನ್ಯೂಸ್ ಆಗಿ ವಾಟರ್ ಒಳಗಡೆ ಬರೋದು ಮತ್ತು ಹೊರಗೆ ಹೋಗೋದು, ಒಳಗಡೆ ಬರೋದು ಹೊರಗೆ ಹೋಗೋದು. ಸೊ ಕಂಟಿನ್ಯೂಸ್ ಆಗಿ ದೇರ್ ವಿಲ್ ಬಿ ಎ ಫ್ಲೋ ಆಫ್ ವಾಟರ್ ಇನ್ಸೈಡ್ ದೇರ್ ಬಾಡಿ ಆ್ಯಂಡ್ ದ್ಯಾಟ್ ಫ್ಲೋ ಆಫ್ ವಾಟರ್ ವಿ ಕಾಲ್ ಇಟ್ ಆ್ಯಸ್ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಕ್ಯಾನಲ್ ಸಿಸ್ಟಮ್. ವಿಚ್ ಈಸ್ ದ ಫೈಲಮ್ ವೇರ್ ಯು ಕ್ಯಾನ್ ಫೈಂಡ್ ದ ಕ್ಯಾನಲ್ ಸಿಸ್ಟಮ್? ಇಟ್ ಈಸ್ ದ ಫೈಲಮ್ ಪೋರಿಫೆರಾ. ಸೊ ಈ ವಾಟರ್ ಏನಿದೆಯಲ್ಲ, ಈ ವಾಟರ್ ಎದ್ರ ಮೂಲಕ ಒಳಗಡೆ ಎಂಟರ್ ಆಗುತ್ತೆ ಅಂತಂದರೆ ದಿಸ್ ಈಸ್ ವಿತ್ ದ ಹೆಲ್ಪ್ ಆಫ್ ಆಸ್ಟಿಯಾ. ಸೊ ಇಲ್ಲೇನು ಆಸ್ಟಿಯಾ ಸ್ಮಾಲ್ ಪೋರ್ಸ್ ಇದಾವಲ್ಲ, ಈ ಎಲ್ಲ ಪೋರ್ಸ್ಗಳಿಂದ ವಾಟರು ಒಳಗಡೆ ಬರುತ್ತೆ. ಓಕೆ, ಇದನ್ನು ನಾವು ಇನ್ಹಲೇಷನ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ಆಸ್ಟಿಯಾ ಇಟ್ ಹೆಲ್ಪ್ಸ್ ಇನ್ ಇನ್ಹಲೇಷನ್. ಇನ್ಹಲೇಷನ್ ಅಂತಂದ್ರೆ ಏನು? ಒಳಗೆ ಬರೋದು. ಓಕೆ, ಸೊ ಒಂದ್ಸತಿ ಈ ಆಸ್ಟಿಯಾ ಮೂಲಕ ವಾಟರ್ ಒಳಗಡೆ ಬಂತು ಅಂತಂದರೆ ಈ ಎಲ್ಲ ವಾಟರು ಮೇಲ್ಗಡೆ ಮೂವ್ ಆಗ್ತಾ ಆಗ್ತಾ ಈ ಆಸ್ಕ್ಯುಲಮ್ ಮೂಲಕ ಹೊರಗಡೆ ಬರುತ್ತೆ. ಓಕೆ, ಸೊ ಇದನ್ನು ನಾವು ಎಕ್ಸಲೇಷನ್ ಅಂತ ಕರಿತೀವಿ. ಎಕ್ಸಲೇಷನ್ ಅಂತಂದರೆ ಏನು? ಹೊರಗಡೆ ಹೋಗೋದು. ಸೊ ಇನ್ಹಲೇಷನ್ ಅಂದರೆ ಒಳಗೆ ಬರುತ್ತೆ ನೀರು, ಎಕ್ಸಲೇಷನ್ ಅಂತಂದರೆ ಹೊರಗಡೆ ಹೋಗುತ್ತೆ. ಸ್ಪೆಲ್ಲಿಂಗ್ಸನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ದೇರ್ ವಿಲ್ ಬಿ ಎ ಕಂಟಿನ್ಯೂಯಸ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಆಫ್ ವಾಟರ್ ಆ್ಯಂಡ್ ದಿಸ್ ಫ್ಲೋ ಆಫ್ ವಾಟರ್ ವಿ ಕಾಲ್ ಇಟ್ ಆ್ಯಸ್ ಕ್ಯಾನಲ್ ಸಿಸ್ಟಮ್. ವಾಟರ್ ಕ್ಯಾನಲ್ ಸಿಸ್ಟಮ್ ಅಂತಲೂ ಕರೀತಾರೆ. ಸೊ ಆಸ್ಟಿಯಾ ಆ್ಯಂಡ್ ಆಸ್ಕ್ಯುಲಮ್ ಹೆಂಗೆ ಡಿಫ್ರೆನ್ಸ್ ಆಯಿತು? ಆಸ್ಟಿಯಾ ಇವು ನೀರನ್ನು ಒಳಗೆ ಬರಲಿಕ್ಕೆ ಸಹಾಯ ಮಾಡ್ತವೆ, ಆಸ್ಕ್ಯುಲಮ್ ನೀರನ್ನು ಹೊರಗಡೆ ಹೋಗಲಿಕ್ಕೆ ಸಹಾಯ ಮಾಡ್ತವೆ. ಸೊ ಆಸ್ಟಿಯಾ ಹೆಲ್ಪ್ಸ್ ಇನ್ ಇನ್ಹಲೇಷನ್ ಆಫ್ ವಾಟರ್ ಆ್ಯಂಡ್ ಆಸ್ಕ್ಯುಲಮ್ ಹೆಲ್ಪ್ಸ್ ಇನ್ ಎಕ್ಸಲೇಷನ್ ಆಫ್ ವಾಟರ್. ಸರಿನಾ? ಇವಾಗ ನಾವು ಸಿಲೋಮ್ ಅಂತ ಕಲ್ತಿದ್ವಿ, ನೆನಪಿದೆಯಾ? ಸಿಲೋಮ್ ಅಂದರೆ ಒಂದು ಸ್ಯಾಕ್ ಲೈಕ್ ಅಥವಾ ಬ್ಯಾಗ್ ಲೈಕ್ ಬಾಡಿ ಕ್ಯಾವಿಟಿ ಅಂತ ಕಲ್ತಿದ್ವಿ. ಇನ್ ಕೇಸ್ ಆಫ್ ಪೋರಿಫೆರಾ ಇದೇನು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಕ್ಯಾವಿಟಿ ಇದೆಯಲ್ಲ, ಈ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ನೇಮ್ ದ ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಇನ್ ಪೋರಿಫೆರಾ. ಯಾವುದು? ಸ್ಪಾಂಜೋಸೀಲ್. ಹೆಂಗೆ ನೆನ್ಪಿಟ್ಕೋಬೇಕು? ಸ್ಪಾಂಜಸ್ ಅಂದರೆ ಸ್ಪಾಂಜೋ ಅಂತ ನೆನ್ಪಿಟ್ಕೋಬೋದು. ಸೀಲೋಮ್, ಸೀಲ್ ಅಂತಂದರೆ ಕ್ಯಾವಿಟಿ ಅಂತ ಅರ್ಥ. ಸೊ ದ ಕ್ಯಾವಿಟಿ ಫೌಂಡ್ ಇನ್ ಸ್ಪಾಂಜಸ್ ಈಸ್ ಕಾಲ್ಡ್ ಆ್ಯಸ್ ಸ್ಪಾಂಜೋಸೀಲ್. ಸೊ ಇದೇನು ಫುಲ್ ಒಳಗಡೆ ಏನು ಗ್ಯಾಪ್ ಇದೆಯಲ್ಲ, ಈ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ವಾಟರ್ ಕರೆಂಟ್ ಏನು ಮಾಡ್ತಾ ಇದೆ? ಆಸ್ಟಿಯಾ ಆಸ್ಕ್ಯುಲಮ್ ಯಾಕೆ ನೀರನ್ನು ಒಳಗಡೆ ತಗೊಂಡು ಹೊರಗಡೆ ಹಾಕ್ತಾ ಇದ್ದಾವೆ ಅಂತಂದರೆ,
ಈ ಒಳಗಡೆ ಏನು ಲೇಯರ್ ಇದೆಯಲ್ಲ ಅಂದರೆ ಎಕ್ಟೋಡರ್ಮ್ ಇದೆಯಲ್ಲ, ಈ ಎಕ್ಟೋಡರ್ಮ್ ಮೇಲೆ ಸ್ಪೆಷಲ್ ಸೆಲ್ಸ್ ಇರ್ತವೆ ಈ ಥರ. ಇದು ಒಂದನ್ನು ನಾನು ಸೆಲ್ನ ಡ್ರಾ ಮಾಡಿ ತೋರಿಸ್ತೀನಿ. ಸೊ ದೀಸ್ ಸೆಲ್ಸ್ ದೇ ಆರ್ ಕಾಲ್ಡ್ ಆ್ಯಸ್, ಇದು ನ್ಯೂಕ್ಲಿಯಸ್. ಇವನ್ನ ನಾವು ಕಾಲರ್ ಸೆಲ್ಸ್ ಅಂತ ಕರೀತಾರೆ. ಸೊ ಎರಡೂ ಕಡೆಯಿಂದ ಈ ಥರ ಕಾಲರ್ ಸೆಲ್ಸ್ ಇರ್ತವೆ. ಒಂದು ಫುಲ್ ಲಾಂಗ್ ಫ್ಲಾಜೆಲ್ಲ ಇರುತ್ತೆ. ದೀಸ್ ಆರ್ ದ ಕಾಲರ್ ಸೆಲ್ಸ್. ಓಕೆ, so where do you find the collar cells? These collar cells, they are present on the ectoderm layer. ಸೊ ಒಳಗಡೆ ಪೂರ್ತಿಯಾಗಿ ಈ ಸೆಲ್ಸ್ಗಳು ಇರ್ತವೆ. ಸೊ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಸ್ಪೆಷಲ್ ಫೀಚರ್ಸ್ ಪೋರಿಫೆರಾದಲ್ಲಿ ಯಾವುದು? The ectoderm, the inner lining of spongiocele is covered by special cells called as collar cells, ಅಥವಾ ಇವನ್ನ ಕೊಯಾನೋಸೈಟ್ಸ್ ಅಂತಲೂ ಕರೀತಾರೆ. ಕೊಯಾನೋಸೈಟ್ಸ್. ಓಕೆ, ಸೊ ಈ ಕೊಯಾನೋಸೈಟ್ಸ್ ಏನು ಮಾಡ್ತವೆ? ಇವಕ್ಕೆ ಸಿಂಗಲ್ ಆಗಿ ಒಂದು ಫ್ಲಾಜೆಲ್ಲ ಇರುತ್ತೆ. ಓಕೆ, ಒಂದು ಸತೆ ಆಸ್ಟಿಯಾ ಮೂಲಕ ನೀರು ಒಳಗಡೆ ಬಂತು ಅಂತಂದರೆ ಈ ಕೊಯಾನೋಸೈಟ್ ಸೆಲ್ಸು ಇವು ಯಾವತ್ತೂ ಈ ಫ್ಲಾಜೆಲ್ಲ ತಿರುಗ್ತಾ ಇರುತ್ತೆ. ಓಕೆ, ಅದು ತಿರುಗಬೇಕಾದ್ರೆ ಆ ನೀರಿನಲ್ಲಿ ಇರುವಂತಹ ಫುಡ್ ಪಾರ್ಟಿಕಲ್ಸನ್ನು ಈ ಫ್ಲಾಜೆಲ್ಲ ಮೂಲಕ ಅವು ಒಳಗಡೆ ತಗೋತವೆ. Are you getting this point? So the water that enters the spongiocele, it carries the food particles. ಹಾಗಾದರೆ ಈ ಪೋರಿಫೆರನ್ಸು ಯಾವ ಪಾರ್ಟಿಕಲನ್ನು ಫುಡ್ ಆಗಿ ತಗೋತವೆ? ಈ ಫುಡ್ ಪಾರ್ಟಿಕಲ್ಸ್ ಅಂದರೆ ಇಲ್ಲಿ ಚಿಕ್ಕದಾದಂತಹ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಯಾವುದೋ ಆಲ್ಗೆ ಇರ್ಬೋದು, ಯಾವುದೋ ಫೈಟೋಪ್ಲಾಂಕ್ಟೋನ್ಸ್ ಇರ್ಬೋದು, ಪ್ರೊಟಿಸ್ಟಾ ಇರ್ಬೋದು. ಸೊ ಇವತ್ರಕ್ಕಿಂತ ಮೈಕ್ರೋಸ್ಕೋಪಿಕ್ ಆಗಿರುವಂತಹ ಸ್ಮಾಲ್ ಪಾರ್ಟಿಕಲ್ಸನ್ನು ಇವು ತಿಂತವೆ. ಈವನ್ ಆರ್ಗ್ಯಾನಿಕ್ ಡೆಬ್ರೀಸ್, ಜೈವಿಕವಾದಂತಹ ಯಾವುದೇ ಒಂದು ಕೊಳ್ತಿರೋ ವಸ್ತು ಏನಾದರೂ ಈ ಪೋರ್ಗಳ ಮೂಲಕ ಒಳಗಡೆ ಬಂತು ಅಂತಂದರೆ ಈ ಕೊಯಾನೋಸೈಟ್ ಸೆಲ್ಸ್ ಹಿಂಗೆ ತಿರುಗ್ತಾ ಇರ್ತಾವಲ್ಲ, ಫ್ಲಾಜೆಲ್ಲ ತಿರುಗ್ತಾ ಇರುತ್ತಲ್ಲ, ಆ ಫುಡ್ ಪಾರ್ಟಿಕಲ್ಸನ್ನು ಅದು ಎಂಗಲ್ಫ್ ಮಾಡಿ ಒಳಗಡೆ ತಗೊಳುತ್ತೆ. ಸೊ ಒಳಗಡೆ ಹೋಯಿತು ಅಂತಂದರೆ ಇಲ್ಲಿ ನೋಡಿ, ಇಲ್ಲೇನೋ ಫುಡ್ ಇದೆ ಅಂತ ತಿಳ್ಕೊಳ್ಳಿ. ಈ ಸ್ಪಾಂಜೋಸಿಲ್ನಲ್ಲಿ ಫುಡ್ ಪಾರ್ಟಿಕಲ್ಸ್ ಇದ್ದಾವೆ. ಸೊ ಈ ಫುಡ್ ಪಾರ್ಟಿಕಲ್ಸ್ ಎಲ್ಲಿಂದ ಬಂದವು? ನೀರಿನ ಮೂಲಕವೂ ಸ್ಪಾಂಜೋಸಿಲಿನ ಎಂಟ್ರಿ ಆಗಿದ್ದಾವೆ. ಸೊ ಎಲ್ಲ ಕೊಯಾನೋಸೈಟ್ ಸೆಲ್ಸು ಅಲ್ಲಿ ಬಂದಂತಹ ನೀರಿನಲ್ಲಿ ಇರುವ ಫುಡ್ ಪಾರ್ಟಿಕಲ್ಸನ್ನು ಅವು ಹಿಡಿದಿಟ್ಕೊಂಡು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತವೆ. ಒಂದ್ಸಲ ಹಿಡ್ಕೊತು ಅಂತಂದರೆ ಈ ಕಾಲರ್ ಸೆಲ್ಸ್ ಇದಾವಲ್ಲ, ಕೊಯಾನೋಸೈಟ್ ಸೆಲ್ಸು, ಇವತ್ರ ಒಳಗಡೆ ಫುಡ್ ಪಾರ್ಟಿಕಲ್ಸ್ ಎಂಟರ್ ಆಗಿ ಇಲ್ಲೇ ಅದು ಡೈಜೆಷನ್ ಆಗ್ತವೆ, ಅಂದರೆ ಅದು ಜೀರ್ಣಕ್ರಿಯೆಯನ್ನು ಹೊಂದ್ತವೆ. ಅದಕ್ಕೆ ಪೋರಿಫೆರೆನ್ಸ್ನಲ್ಲಿ ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲಾರ್ ಅಂತ ಕರೀತಾರೆ. ವಾಟ್ ಡಸ್ ಇಟ್ ಮೀನ್? ಇಂಟ್ರಾ ಅಂದರೆ ಏನು? ಒಳಗಡೆ. ಎದ್ರ ಒಳಗಡೆ? ಸೆಲ್ ಒಳಗಡೆ. ಸೊ ಜೀರ್ಣಕ್ರಿಯೆ ಎಲ್ಲಿ ಆಗ್ತಿದೆ? ಇಲ್ಲಿ ಸೆಲ್ಸ್ಗಳ ಒಳಗಡೆ ಆಗ್ತಾ ಇದೆ. ಓಕೆ, ಸೊ ಈ ವಾಟರ್ ಒಳಗಡೆ ಬಂದು ಏನು ಮಾಡ್ತಾ ಇದೆ ಅಂತಂದರೆ, ದಿಸ್ ವಾಟರ್ ಕ್ಯಾನಲ್, ದಿಸ್ ವಾಟರ್ ಕರೆಂಟ್, ಇಟ್ ಈಸ್ ಪ್ರೊವೈಡಿಂಗ್ ದ ಫುಡ್. ಸೊ ಆ ನೀರಿನಲ್ಲಿ ಎಷ್ಟು ಫುಡ್ ಪಾರ್ಟಿಕಲ್ಸ್ ಇದಾವೋ ಅದನ್ನು ಹಿಡ್ಕೊಂಡು ಮಿಕ್ಕಿದ ವಾಟರ್ ನಾವು ಮತ್ತೆ ಹೊರಗಡೆ ಹಾಕ್ಬಿಡ್ತವೆ. ಸೊ ವಾಟ್ ಆಲ್ ಪಾಯಿಂಟ್ಸ್ ವಿ ಹ್ಯಾವ್ ಸ್ಟಡಿಡ್ ಹಿಯರ್? ದ ಕ್ಯಾವಿಟಿ ಈಸ್ ಕಾಲ್ಡ್ ಆ್ಯಸ್ ಸ್ಪಾಂಜೋಸಿಲ್. ಈ ಸ್ಪಾಂಜೋಸಿಲ್ ಇದು ಫುಲ್ ಲೈನಿಂಗಲ್ಲಿ ಯಾವ ಸೆಲ್ಸ್ ಇದ್ದಾವೆ? ಎಂಡೋಡರ್ಮ್ನಲ್ಲಿ ಕೊಯಾನೋಸೈಟ್ಸ್ ಇದ್ದಾವೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೊಯಾನೋಸೈಟ್ಸ್ ಆರ್ ಪ್ರೆಸೆಂಟ್ ಆನ್ ದ ಎಂಡೋಡರ್ಮ್. ಎಂಡೋಡರ್ಮಲ್ಲಿ ಒಳಗಡೆ ಇವು ಕಾಣಿಸ್ಬರ್ತವೆ. ಇವನ್ನ ನಾವು ಕಾಲರ್ ಸೆಲ್ಸ್ ಅಂತಲೂ ಕರಿತೀವಿ. ಸರಿನಾ? ಸೊ ಡೈಜೆಷನ್ ಏನಾಯಿತು ಇಲ್ಲಿ? ಡೈಜೆಷನ್ ಇಟ್ ಈಸ್ ಇಂಟ್ರಾಸೆಲ್ಯುಲರ್. ಹೌದಾ? ಹಾಗಾದರೆ ರೆಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಹೆಂಗಾಗುತ್ತೆ? ರೆಸ್ಪಿರೇಷನ್ ಅಂತಂದರೆ ಏನು? ಉಸಿರಾಟದ ಕ್ರಿಯೆ. ಪ್ರಾಣಿಗಳು ಉಸಿರಾಡಿಸ್ತವೆ ಹೆಂಗೆ? ಆಕ್ಸಿಜನನ್ನು ತಗೋತವೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕ್ತವೆ. ಸೊ ಇಲ್ಲಿ ಹೆಂಗೆ ಇವು ಉಸಿರಾಡಿಸ್ತವೆ ಈ ಆ್ಯನಿಮಲ್ಸ್ಗಳು? ಈ ನೀರೇನು ಒಳಗಡೆ ಬರುತ್ತಲ್ಲ, ಆ ನೀರಿನಲ್ಲಿ ಇರುವಂತಹ ಆಮ್ಲಜನಕವನ್ನು ಇವು ಸಿಂಪಲ್ಲಾಗಿ ಹೀರ್ಕೊಂಡ್ಬಿಡ್ತವೆ. ತಮ್ಮ ಬಾಡಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಈ ನೀರಿಗೆ ಬಿಡುಗಡೆ ಮಾಡಿಬಿಡ್ತವೆ. ಆ ನೀರು ಹೊರಗಡೆ ಹೋಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಹೋಗ್ಬಿಡುತ್ತೆ. ಸೊ ಒಂದೇ ಒಂದು ವಾಟರ್ ಏನು ಕರೆಂಟ್ ಇದೆಯಲ್ಲ, ವಾಟರ್ ಫ್ಲೋ ಇದೆಯಲ್ಲ, ಅದು ಫುಡ್ಡಿಗೂ ಹೆಲ್ಪ್ ಮಾಡ್ತಾ ಇದೆ, ಫುಡ್ಡನ್ನು ತೊಗೊಳಕ್ಕೂ ಹೆಲ್ಪ್ ಮಾಡ್ತಾ ಇದೆ, ಮತ್ತು ಅದು ಉಸಿರಾಟ ಕ್ರಿಯೆಗೆ, ರೆಸ್ಪಿರೇಷನ್ಗೂ ಹೆಲ್ಪ್ ಮಾಡ್ತಾ ಇದೆ. ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಅಂತಂದ್ರೆ ಏನು? ವಿಸರ್ಜನೆ ಕ್ರಿಯೆ. ಸೊ ತಮಗೆ ಬೇಡಾಗಿರುವಂತಹ ಏನಾದರೂ ಪಾರ್ಟಿಕಲ್ಸ್ ಇದ್ದರೆ ಆ ಪಾರ್ಟಿಕಲ್ಸನ್ನು ಈ ಸ್ಪಾಂಜೋಸಿಲ್ಗೆ ಅವು ಬಿಡುಗಡೆ ಮಾಡಿಬಿಡ್ತವೆ. ಆ
ಬೇಡವಾದಂತಹ ಏನು ವಿಸರ್ಜನೆ ಆಗುವಂತಹ ಏನು ಪಾರ್ಟಿಕಲ್ಸ್ ಇದಾವಲ್ಲ, ಆ ಪಾರ್ಟಿಕಲ್ಸು ಇಲ್ಲಿ ಬರುವಂತಹ ನೀರಿನಲ್ಲಿ ಅವು ಅಲ್ಲಿ ಮುಳುಗಿ ಆ ನೀರು ಹೊರ ಹೋಗಬೇಕಾದ್ರೆ ಅವು ಕೂಡ ಹೊರ ಹೋಗ್ಬಿಡ್ತವೆ. ಓಕೆ, ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕ್ಯಾನಲ್ ಸಿಸ್ಟಮ್? ಕ್ಯಾನಲ್ ಸಿಸ್ಟಮ್ ಅಂದರೆ ಇದು ನೀರು ಒಳ ಬರೋದು ಮತ್ತು ಹೊರಗೆ ಹೋಗೋದು. ಸೊ ದಿಸ್ ವಾಟರ್ ಕ್ಯಾನಲ್ ಸಿಸ್ಟಮ್ ಇಟ್ ಹೆಲ್ಪ್ಸ್ ಇನ್ ಗ್ಯಾದರಿಂಗ್ ದ ಫುಡ್ ಪಾರ್ಟಿಕಲ್ಸನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತಿದೆ. ಇಟ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನಲ್ಲಿ ಹೇಗೆ ಈ ಬೇಡವಾದಂತಹ ವಸ್ತುಗಳನ್ನು ಈ ಸ್ಪಾಂಜೋಸೆಲಿಗೆ ಹಾಕ್ಬಿಡುತ್ತೆ. ಸ್ಪಾಂಜೋಸೆಲಿಂದ ನೀರು ಹೊರಗೆ ಹೋಗಬೇಕಾದ್ರೆ ಆ ವಸ್ತುಗಳು ಕೂಡ ಹೊರಗಡೆ ಹೋಗ್ಬಿಡ್ತವೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಪಾಂಜೋಸಿಲ್. ದೆನ್ ಕೊಯಾನೋಸೈಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ರಿವೈಂಡ್ ಮಾಡಿ, ಬಟ್ ಇದು ಫುಲ್ ಸ್ಟ್ರಕ್ಚರ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ವಾಟ್ ಆಲ್ ದ ಸ್ಪೆಷಲ್ ಫೀಚರ್ಸ್? ದ ಬಾಡಿ ಈಸ್ ಕವರ್ಡ್ ಬೈ ಸ್ಮಾಲ್ ಆಸ್ಟಿಯಾ ಆ್ಯಂಡ್ 1 or 2 ಆಸ್ಕ್ಯುಲಮ್. ಆಸ್ಟಿಯಾ ಹೆಲ್ಪ್ಸ್ ಇನ್ ಇನ್ಹಲೇಷನ್, ಆಸ್ಕ್ಯುಲಮ್ ಹೆಲ್ಪ್ಸ್ ಇನ್ ಎಕ್ಸಲೇಷನ್. ಕ್ಯಾವಿಟಿ ಇಸ್ ಕಾಲ್ಡ್ ಆ್ಯಸ್ ಸ್ಪಾಂಜೋಸಿಲ್. ಸ್ಪಾಂಜೋಸಿಲಿಗೆ ಅಂಟ್ಕೊಂಡು ಎಂಡೋಡರ್ಮಲ್ಲಿ ಯಾವ ಸೆಲ್ಸ್ ಇರ್ತವೆ? ಕಾಲರ್ ಸೆಲ್ಸ್ ಅಥವಾ ಕೊಯಾನೋಸೈಟ್ಸ್. ಯಾಕೆ ಅವನ್ನ ಕಾಲರ್ ಸೆಲ್ಸ್ ಅಂತ ಕರೀತಾರೆ? ಇಲ್ಲೇನಿದು ಪೋರ್ಷನ್ ಇದೆಯಲ್ಲ, ಇದು ಕಾಲರ್ ಥರ ಹಿಂಗಿರುತ್ತೆ. ಸೊ ಅದಕ್ಕೆ ಇವನ್ನ ಕಾಲರ್ ಸೆಲ್ಸ್ ಅಂತ ಕರೀತಾರೆ ಅಥವಾ ಕೊಯಾನೋಸೈಟ್ಸ್ ಅಂತಲೂ ಕರೀತಾರೆ. ಆ್ಯಂಡ್ ವಾಟರ್ ಕ್ಯಾನಲ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಗ್ಯಾದರಿಂಗ್ ದ ಫುಡ್ ಪಾರ್ಟಿಕಲ್ಸ್, ದೆನ್ ರೆಸ್ಪಿರೇಷನ್ ಆ್ಯಂಡ್ ಆಲ್ಸೋ ಇನ್ ಎಕ್ಸ್ಕ್ರೀಷನ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಬರೆದ್ಬಿಡೋಣ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಈ ಆ್ಯನಿಮಲ್ಸ್ಗಳಲ್ಲಿ ದ ಸ್ಕೆಲೆಟನ್ ಅಂದರೆ ನಮ್ಮ ಬಾಡಿನಲ್ಲಿ ಹೆಂಗಿದೆ? ಅಸ್ಥಿ ಪಂಜರ ಇದೆ, ಹೌದಾ? ಸೊ ಇವ್ರ ಬಾಡಿನಲ್ಲಿ ಏನಿರುತ್ತೆ ಅಂತಂದರೆ ಸ್ಪೆಷಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಸ್ಪಿಕ್ಯೂಲ್ಸ್. ಓಕೆ, ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್. ಏನಿವು? ದ ಸ್ಪಿಕ್ಯೂಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್ ದೇ ಫಾರ್ಮ್ ದ ಸ್ಕೆಲಿಟಲ್ ಸಿಸ್ಟಮ್. ಸೊ ಈ ಜೀವಿ ಹಿಂಗೆ ಇರೆಕ್ಟಾಗಿ ನಿಂತ್ಕೊಳ್ಳಿಕ್ಕೆ ಏನಾದರೂ ಒಂದು ಆಧಾರ ಅಂತ ಬೇಕಲ್ಲ, ಸೊ ಅದು ಹೊರಗಡೆ ಇರುತ್ತೆ, ಎಕ್ಸೋಸ್ಕೆಲೆಟನ್ ಇರುತ್ತೆ. ಆ್ಯಂಡ್ ದ್ಯಾಟ್ ಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್ ಆ್ಯಂಡ್ ಸ್ಪಾಂಜಿನ್ ಫೈಬರ್ಸ್. ಸ್ಪಿಕ್ಯೂಲ್ಸ್ ಅಂತಂದರೆ ನಮಗೆ ನೀಡಲ್ ಗೊತ್ತಲ್ಲ, ಸೂಜಿ ಗೊತ್ತಲ್ಲ, ಸೊ ಆ ರೀತಿಯಾಗಿ ಶಾರ್ಪಾಗಿ ಈ ಥರ ನೀಡಲ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ಸೊ ಇವು ಏನು ಮಾಡ್ತವೆ? ಎಕ್ಸ್ಟ್ರಾ ಸಪೋರ್ಟನ್ನು ಕೊಡ್ತವೆ ಬಾಡಿಗೆ. ಸೊ ದೀಸ್ ಆರ್ ದ ಸ್ಪಿಕ್ಯೂಲ್ಸ್. ಓಕೆ, ಸ್ಪಾಂಜಿನ್ ಫೈಬರ್ಸ್ ಅಂತಂದರೆ ದೀಸ್ ಆರ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಈ ಥರ ಸ್ಟ್ರಾಂಗ್ ಆಗಿ ಫೈಬರ್ಸ್ ಇರ್ತವೆ. ಎಲ್ಲಿ? ಮಿಸೋಗ್ಲಿಯಾದಲ್ಲಿ. ಮಿಸೋಗ್ಲಿಯಾ ಎಲ್ಲಿ ಬಂತು? ಇನ್ ಬಿಟ್ವೀನ್ ಎಕ್ಟೋಡರ್ಮ್ ಆ್ಯಂಡ್ ಎಂಡೋಡರ್ಮ್ದಲ್ಲಿ ಬಂತು. ಈ ಸ್ಪಿಕ್ಯೂಲ್ಸ್ ಇದಾವಲ್ಲ, ಈ ಸ್ಪಿಕ್ಯೂಲ್ಸ್ನಲ್ಲಿ ಕೆಲವೊಂದು ಬಾರಿ ಕ್ಯಾಲ್ಶಿಯಮ್ ಇರುತ್ತೆ, ಕೆಲವೊಂದು ಬಾರಿ ಸಿಲಿಕಾ ಇರುತ್ತೆ. ನಮಗೆ ಗೊತ್ತು, ಈವನ್ ಇನ್ ಅವರ್ ಬಾಡಿ ದ ಬೋನ್ಸ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಮ್. ಸೊ ಈ ಸ್ಪಿಕ್ಯೂಲ್ಸು ಹಾರ್ಡಾಗಿ ಕ್ಯಾಲ್ಶಿಯಮ್ ಅಥವಾ ಸಿಲಿಕಾವನ್ನು ಹೊಂದಿರ್ತವೆ. ಸ್ಪಾಂಜಿನ್ ಫೈಬರ್ಸ್ನಲ್ಲಿ ಈ ಪ್ರೋಟೀನ್ ಕಂಡು ಬರುತ್ತೆ. ಓಕೆ, so these spicules and spongin fibers they provide the skeleton, they acts like a skeletal system. Okay, so all these are the important features found only in the phylum Porifera. Next important is about reproduction. Okay, so ಇವು ಸಂತಾನೋತ್ಪತ್ತಿ ಹೆಂಗೆ ಮಾಡ್ತವೆ? ಇಷ್ಟು ಸಿಂಪಲ್ ಆಗಿರುವಂತಹ ಆ್ಯನಿಮಲ್ಸು ಇಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ನು ಕಂಡುಬರುತ್ತೆ. Okay, and even sexual reproduction. Asexual reproduction is usually by fragmentation. ಓಕೆ, ಸೊ ಫ್ರಾಗ್ಮೆಂಟೇಷನ್ ಗೊತ್ತಿದೆ. ಈ ಬಾಡಿ ಪಾರ್ಟು ತುಂಡಾಗಿ ಬೇರೆ ಕಡೆ ಹೋಗಿ ಅಂಟ್ಕೊಂಡು ಅಲ್ಲಿಂದ ಅದು ಹೊಸ ಸ್ಪಾಂಜ್ ಆಗಿ ಬೆಳಿಬೋದು. ಓಕೆ, ಬಟ್ ವೆರಿ ಇಂಪಾರ್ಟೆಂಟ್ ಈಸ್ ಅಬೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ನೀವು ಸ್ವಲ್ಪ ಡಿಟೇಲ್ ಆಗಿ ಕಲಿಬೇಕು. ಯಾಕೆ ಅಂತ ಹೇಳ್ತೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ you have to remember one word. It is called as hermaphrodites. Okay, now what is this hermaphrodites? ಯೂಶ್ವಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದರೆ ಇಲ್ಲಿ ಸೆಕ್ಸ್ ಅಂದರೆ ಲಿಂಗಗಳು ಬರ್ತವೆ. ಯಾವ್ಯಾವುದು? ಮೇಲ್ ಆ್ಯಂಡ್ ಫೀಮೇಲ್, ಹೌದಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಒನ್ ಆಫ್ ದ ಪ್ರೀವಿಯಸ್ ವಿಡಿಯೋಸ್ ಐ ಹ್ಯಾವ್ ಟೋಲ್ಡ್
ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದೀಸ್ ಸೆಕ್ಸ್ ಆರ್ಗನ್ಸ್ ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್. ಈ ಮೇಲ್ ಗ್ಯಾಮೆಟ್ ಅಂದರೆ ಸ್ಪರ್ಮ್ ಇರುತ್ತೆ, ಫಿಮೇಲ್ ಗ್ಯಾಮೆಟ್ ಅಂದರೆ ಎಗ್ ಇರುತ್ತೆ. ಓಕೆ, ಸೊ ಡ್ಯೂರಿಂಗ್ ಫರ್ಟಿಲೈಸೇಷನ್ ಪ್ರೋಸೆಸ್ ದಿಸ್ ಸ್ಪರ್ಮ್ ಆ್ಯಂಡ್ ಓವಮ್ ಅಥವಾ ಎಗ್ ದೇ ಅವೆರಡು ಫ್ಯೂಸ್ ಆಗಿ ಅಲ್ಲಿ ಫಲೀಕರಣ ಫರ್ಟಿಲೈಸೇಷನ್ ಆಗಿ ಒಂದು ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಹೌದಾ? ಇವಾಗ ನೀವು ಎನಿಮಲ್ಸನ್ನು ತಗೊಂಡ್ರೆ ಅಲ್ಲಿ ಮೇಲ್ ಎನಿಮಲ್ ಬೇರೆ ಇರುತ್ತೆ, ಫಿಮೇಲ್ ಎನಿಮಲ್ ಬೇರೆ ಇರುತ್ತೆ. ಮೇಲ್ ಎನಿಮಲ್ಲು ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಫಿಮೇಲ್ ಎನಿಮಲ್ಲು ಫಿಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಿ ಫರ್ಟಿಲೈಸೇಷನ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಸ್ಪಾಂಜಸ್ನಲ್ಲಿ ಅಂದರೆ ಒಂದೇ ಸ್ಪಾಂಜ್ ಬಾಡಿನಲ್ಲಿ ಸ್ಪರ್ಮು ಪ್ರೊಡ್ಯೂಸ್ ಆಗುತ್ತೆ ಮತ್ತು ಎಗ್ಗು ಪ್ರೊಡ್ಯೂಸ್ ಆಗುತ್ತೆ. ಸೊ ಹರ್ಮಾಫ್ರೊಡೈಟ್ಸ್ ಅಂತಂದರೆ ಅ ಸಿಂಗಲ್ ಆ್ಯನಿಮಲ್, ದ ಸಿಂಗಲ್ ಬಾಡಿ ಪ್ರೊಡ್ಯೂಸಿಂಗ್ ಬೋತ್ ಸ್ಪರ್ಮ್ ಆ್ಯಸ್ ವೆಲ್ ಆ್ಯಸ್ ಎಗ್. ಸೊ ಫಿಮೇಲ್ ಗ್ಯಾಮೆಟ್ ಆ್ಯಂಡ್ ಮೇಲ್ ಗ್ಯಾಮೆಟ್ ದೇ ಆರ್ ಪ್ರೊಡ್ಯೂಸ್ಡ್ ಬೈ ದ ಸೇಮ್ ಆರ್ಗ್ಯಾನಿಸಮ್. ಆ ಕಂಡೀಷನ್ನ ನಾವು ಹರ್ಮಾಫ್ರೊಡೈಟ್ಸ್ ಅಂತ ಕರಿತೀವಿ. ಸೊ ದಿಸ್ ವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ದ ಫೈಲಮ್ ಪೊರಿಫೆರಾ. ಓಕೆ, ಸೊ ನೀವು ಒಂದು ಸ್ಪಾಂಜ್ ಬಾಡಿ ಪೊರಿಫೆರಾ ತೊಗೊಂಡ್ರಿ ಅಂತಂದರೆ, ಓಕೆ, ಸೊ ಒಂದೇ ಒಂದು ಆರ್ಗ್ಯಾನಿಸಮ್ ಬಾಡಿನಲ್ಲಿ ಸ್ಪರ್ಮು ಇಲ್ಲೇ ಸಿಂಥಸಿಸ್ ಆಗುತ್ತೆ ಮತ್ತು ಎಗ್ ಕೂಡ ಇಲ್ಲೇ ಫಾರ್ಮ್ ಆಗುತ್ತೆ. ಸೊ ಇದು ಫಿಮೇಲ್ ಗ್ಯಾಮೆಟ್ ಆ್ಯಂಡ್ ದಿಸ್ ಒನ್ ಈಸ್ ಮೇಲ್ ಗ್ಯಾಮೆಟ್. ಇದು ಮೇಲ್ ಆ್ಯಂಡ್ ದಿಸ್ ಈಸ್ ಫಿಮೇಲ್. ಓಕೆ, ಹಾಗಾದರೆ ಈ ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಇಲ್ಲೇ ಅವು ಫರ್ಟಿಲೈಸ್ ಆಗಿಬಿಡ್ತಾವ ಅಂತಂದರೆ ಹಾಗಲ್ಲ. ಇಲ್ಲಿ ಇವೊಂದು ಸಿಂಗಲ್ ಆ್ಯನಿಮಲ್ ಈಸ್ ಪ್ರೊಡ್ಯೂಸಿಂಗ್ ಬೋತ್ ದ ಗ್ಯಾಮೆಟ್ಸ್. ಈ ಟೈಮ್ ಇಲ್ಲಿ ವೇರಿಯೇಷನ್ ಇರುತ್ತೆ, ಅಂದರೆ ಅಟ್ ಎ ಟೈಮ್ ಅವೆರಡು ಫಾರ್ಮ್ ಆಗೋದಿಲ್ಲ. ಕೆಲವೊಂದು ಬಾರಿ ಸ್ಪರ್ಮನ್ನು ಅಷ್ಟೇ ಅವು ಪ್ರೊಡ್ಯೂಸ್ ಮಾಡ್ತವೆ. ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಅಲ್ಲಿ ಓವಮ್ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ. ಕೆಲವೊಂದು ಬಾರಿ ಅವು ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ, ಆವಾಗ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರೋಂಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್. ಓಕೆ, ಸೊ ಹಾಗಾದರೆ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅಂದರೆ, ಸಿ ಇಮ್ಯಾಜಿನ್ ದಿಸ್ ಈಸ್ ಒನ್ ಸ್ಪಂಜ್, ಓಕೆ, ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಮೇಲ್ ಗ್ಯಾಮೆಟ್ಸ್. ಯಾವುದು? ಈ ಸ್ಪರ್ಮ್. ಓಕೆ, ಇಲ್ಲಿ ಫಿಮೇಲ್ ಗ್ಯಾಮೆಟ್ ಅವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಈ ಟೈಮಿಗೆ, ಆ ಪರ್ಟಿಕ್ಯುಲರ್ ಟೈಮಿಗೆ ಅವು ಸ್ಪರ್ಮನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ದೇರ್ ಈಸ್ ಒನ್ ಮೋರ್ ಸ್ಪಾಂಜ್ ಬಾಡಿ. ಓಕೆ, ಇವೇನು ಮಾಡ್ತಾ ಇದ್ದಾವೆ? ಫಿಮೇಲ್ ಗ್ಯಾಮೆಟ್ ಅಂದರೆ ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಸರಿನಾ? ಸೊ ಇವೇನು ಸ್ಪರ್ಮ್ ಇದಾವಲ್ಲ, ಇವು ಸ್ಪರ್ಮು ಒಳಗಡೆ ಸ್ಪಾಂಜೋಸಿಲ್ ಕ್ಯಾವಿಟಿ ಇರುತ್ತಲ್ಲ, ಈ ಕ್ಯಾವಿಟಿಗೆ ಬಂದು ಈ ನೀರು ಸ್ಪಾಂಜೋಸಿಲಿಂದ ನೀರು ಹೊರಗಡೆ ಹೋಗಬೇಕಾದ್ರೆ ಈ ಸ್ಪರ್ಮ್ಗಳು ಕೂಡ ಅವು ಹೊರಗಡೆ ಬಂದುಬಿಡ್ತವೆ. ಓಕೆ, ನೋ ದೀಸ್ ಆರ್ ದ ಸ್ಪರ್ಮ್ಸ್, ವೀರ್ಯಾಣುಗಳು. ಆ್ಯಂಡ್ ದೀಸ್ ಸ್ಪರ್ಮ್ಸ್ ದೇ ಎಂಟರ್ ದ ಸ್ಪಾಂಜ್ ವಿಚ್ ಈಸ್ ಹ್ಯಾವಿಂಗ್ ಅ ಫೀಮೇಲ್ ಗ್ಯಾಮೆಟ್. ಸೊ ಇಲ್ಲಿ ಅವು ಯುಗ್ಮಜವನ್ನು ಫಾರ್ಮ್ ಮಾಡ್ತವೆ. ಓಕೆ, ಸೊ ಒಂದ್ಸತಿ ಯುಗ್ಮಜ ಝೈಗೋಟ್ ಫಾರ್ಮ್ ಆಯಿತು ಅಂತಂದರೆ ಇಲ್ಲಿ ಇನ್ನೊಂದು ವರ್ಡ್ ಬರುತ್ತೆ, ಲಾರ್ವಾ ಅಂತ. ಸೊ ಇದೆಲ್ಲ ವರ್ಡ್ಸ್ ನೀವು ಫಸ್ಟ್ ಫೈಲಮಲ್ಲಿ ಕಲಿಯೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಆಲ್ ದೀಸ್ ವರ್ಡ್ಸ್ ವಿ ಹ್ಯಾವ್ ಟು ಸ್ಟಡಿ ಇನ್ ಆಲ್ ದ ಫೈಲಮ್. ನಾವು ವಾಟ್ ಈಸ್ ದಿಸ್ ಲಾರ್ವಾ? ಇಲ್ಲಿ ಸ್ಪರ್ಮು ಎಗ್ ಜೊತೆ ಫ್ಯೂಸ್ ಆಗಿ ಅಲ್ಲಿ ಝೈಗೋಟ್ ಫಾರ್ಮ್ ಆಯಿತು ಅಂತಂದರೆ, ಸಿ ಹಿಯರ್, ನಾವು ದಿಸ್ ಈಸ್ ದ ಝೈಗೋಟ್, ಯುಗ್ಮಜ. ಹೌದಾ? ನಾವು ವಾಟ್ ದಿಸ್ ಝೈಗೋಟ್ ಹ್ಯಾಸ್ ಟು ಫಾರ್ಮ್, ಅಲ್ಟಿಮೇಟ್ ಆಗಿ ಈ ಝೈಗೋಟಿಂದ ಒಂದು ಹೊಸ ಸ್ಪಾಂಜು ಹುಟ್ಕೋಬೇಕು. ಹೌದಾ? ಇವಾಗ ಇವನ್ ಹ್ಯೂಮನ್ ಬೀಯಿಂಗ್ ತೊಗೊಂಡ್ರೆ ಒಂದು ಝೈಗೋಟ್ ಇದ್ದಿದ್ದು ಅದು ಎಂಬ್ರಿಯೋ ಆಗಿ ಭ್ರೂಣ ಆಗಿ ಹೊಸ ಮಗುವನ್ನು ಅದು ಹುಟ್ಟಿಸ್ಬೇಕು. ಬಟ್ ಇಲ್ಲೇನಾಗುತ್ತೆ, ಈ ಝೈಗೋಟ್ ಡೈರೆಕ್ಟಾಗಿ ಅದು ಇಮಿಡಿಯೇಟಾಗಿ ಒಂದು ಹೊಸ ಬಾಡಿನ ಫಾರ್ಮ್ ಮಾಡೋದಿಲ್ಲ. ಒಂದು ಇಂಟರ್ಮೀಡಿಯೇಟ್ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಓಕೆ, ಈ ಸ್ಟ್ರಕ್ಚರನ್ನು ಲಾರ್ವಾ ಅಂತ ಕರೀತಾರೆ. ಸೊ ವಾಟ್ ಈಸ್ ದಿಸ್ ಲಾರ್ವಾ? ದಿಸ್ ಈಸ್ ದ ಸ್ಟೇಜ್ ಫೌಂಡ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್. ಸೊ ಈ ಝೈಗೋಟ್ ಡೆವಲಪ್ ಆಗ್ತಾ ಆಗ್ತಾ ಲಾರ್ವಾ ಆಗುತ್ತೆ. ಲಾರ್ವಾ ಡೆವಲಪ್ ಆಗ್ತಾ ಆಗ್ತಾ ಇದು ಹೊಸದೊಂದು ಅಡಲ್ಟ್ ಬಾಡಿ ಆಗುತ್ತೆ. ಅಡಲ್ಟ್ ಬಾಡಿ ಅಂದರೆ ಫುಲ್ಲಿ ಡೆವಲಪ್ಡ್ ಬಾಡಿ ಆಗುತ್ತೆ. ಸೊ ಈ ಥರ ಆದಂತಹ ಏನು ಡೆವಲಪ್ಮೆಂಟ್ ಇದೆಯಲ್ಲ, ಇದನ್ನು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಇಂಡೈರೆಕ್ಟ್ ಡೆವಲಪ್ಮೆಂಟ್. ಡೈರೆಕ್ಟ್ ಅಂದರೆ ಏನು? ಒಂದು ಝೈಗೋಟಿಂದ ಒಂದು ಪೂರ್ತಿಯಾದಂತಹ ಎನಿಮಲ್ ಹುಡ್ಕೋತಂದರೆ ಅದು ಡೈರೆಕ್ಟ್. ಬಟ್ ಅದು ಫಸ್ಟ್ ಲಾರ್ವಾ ಆಗಿ ಲಾರ್ವಾಯಿಂದ ಆಮೇಲೆ ಒಂದು ಜೀವಿ ಫುಲ್ ಬಾಡಿ ಫಾರ್ಮ್ ಆಯಿತು ಅಂದರೆ ಅದನ್ನು ನಾವು ಲಾರ್ವಲ್ ಸ್ಟೇಜ್ ಅಥವಾ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಪೊರಿಫೆರನ್ಸ್ದಲ್ಲಿ ಎರಡು ಹೊಸ ವರ್ಡ್ಸ್ ಯಾವ್ಯಾವುದು? ಹರ್ಮಾಫ್ರೊಡೈಟ್ಸ್ ಅಂದರೆ ಸೇಮ್ ಬಾಡಿನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಎಗ್ಗು ಪ್ರೊಡ್ಯೂಸ್ ಆಗುತ್ತೆ, ಬಟ್ ಟೈಮ್ ಅಲ್ಲಿ ಡಿಫರ್ ಆಗುತ್ತೆ. ಓಕೆ, ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಇಂಡೈರೆಕ್ಟ್. ಇಲ್ಲಿ ನೋಡಿ, ಒನ್ ಮೋರ್ ಪಾಯಿಂಟ್,
ಈ ಸ್ಪಾಂಜಸ್ ಒಂದ್ಸತಿ ಫುಲ್ ಅಡಲ್ಟ್ ಆಗಿ ಪ್ರಬುದ್ಧಾವಸ್ಥೆಗೆ ಒಂದು ಫುಲ್ ಮ್ಯಾಚೋರ್ ಆಗಿ ಅದು ಬೆಳೀತಾ ಹೋದಂಗೆ ಒಂದೇ ಜಾಗದಲ್ಲಿ ಅಂಟ್ಕೊಂಡಿರುತ್ತೆ. ಬಟ್ ಲಾರ್ವಾ ಇದೆಯಲ್ಲ, ಲಾರ್ವಾ ಯಾವತ್ತು ಫ್ರೀ ಸ್ವಿಮ್ಮಿಂಗ್ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ದ ಅಪೋಸಿಟ್ ಆಫ್ ದಿಸ್ ವರ್ಡ್. ಸೊ ಸ್ಪಾಂಜಸ್ಸು ಮ್ಯಾಚೋರ್ ಫಾರ್ಮಲ್ಲಿ ಇತ್ತು ಅಂತಂದರೆ ಅದು ಒಂದೇ ಜಾಗದಲ್ಲಿ ಅಂಟ್ಕೊಂಡಿರುತ್ತೆ. ಬಟ್ ಲಾರ್ವಲ್ ಸ್ಟೇಜ್ನಲ್ಲಿ ಇತ್ತು ಅಂತಂದರೆ ಅದು ನೀರಿನಲ್ಲಿ ಫ್ರೀಯಾಗಿ ಸ್ವಿಮ್ ಮಾಡ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಝೈಗೋಟ್ ಲಾರ್ವಾ ಆಗುತ್ತೆ. ಲಾರ್ವಾ ನೀರಿನಲ್ಲಿ ಸ್ವಿಮ್ ಮಾಡ್ತಾ ಎಲ್ಲೋ ಒಂದು ಕಡೆ ಹೋಗಿ ಅದು ಅಂಟ್ಕೊಂಡು ಅಲ್ಲಿಂದ ಒಂದು ಸ್ಪಾಂಜ್ ಬಾಡಿನ, ಪೋರಿಫೆರಾ ಬಾಡಿನ ಅದು ಫಾರ್ಮ್ ಮಾಡುತ್ತೆ. ಸೊ ದಿಸ್ ಟೈಪ್ ಆಫ್ ಡೆವಲಪ್ಮೆಂಟ್ ವಿ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ಅಬೌಟ್ ದ ರಿಪ್ರೊಡಕ್ಷನ್. ಅಸೆಕ್ಷುವಲ್ ಈಸ್ ಬೈ ಫ್ರಾಗ್ಮೆಂಟೇಷನ್. Sexual, these are hermaphrodites. Then the development is indirect. The life cycle consists of a free swimming larval stage. Okay, so this is all about the phylum Porifera. Examples textbook nalli iruvanತಹ ಎಲ್ಲ ಎಕ್ಸಾಂಪಲ್ಸ್ ನೆನಪಿಟ್ಕೋಬೇಕು. ಫಸ್ಟ್ ಒನ್ ಸೈಕಾನ್, ಸೆಕೆಂಡ್ ಒನ್ ಸ್ಪಾಂಜಿಲಾ ಆ್ಯಂಡ್ ಥರ್ಡ್ ಒನ್ ಯೂಸ್ಪಾಂಜಿಯಾ. ಸೈಕಾನನ್ನು ಸ್ಕೈಫಾ ಅಂತಲೂ ಕರೀತಾರೆ. ಇದು ತುಂಬ ಕಾಮನ್ ಆಗಿರುವಂತಹ ಪೋರಿಫೆರಾ. ಸ್ಪಾಂಜಿಲಾ ಎಲ್ಲಿ ಕಲ್ತ್ವಿ ನಾವು? ಇಲ್ಲಿ ಫ್ರೆಶ್ ವಾಟರ್ ಸ್ಪಾಂಜಸ್ಸಿಗೆ ಎಕ್ಸಾಂಪಲ್ಲು ಸ್ಪಾಂಜಿಲಾ. ಇದು ಫುಲ್ ಕಟ್ಟಿಗೆ ಮೇಲೆ ಬೆಳೀತಿರುವಂತಹ ಒಂದು ಪಿಕ್ಚರನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಈಸ್ ಯೂಸ್ಪಾಂಜಿಯಾ. ಈ ಯೂಸ್ಪಾಂಜಿಯನ್ನು ಬಾತ್ ಸ್ಪಾಂಜ್ ಅಂತ ಕರೀತಾರೆ. ಯಾಕೆ ಇದನ್ನ ಬಾತ್ ಸ್ಪಾಂಜ್ ಅಂತ ಕರೀತಾರೆ? ಈ ಸ್ಪಾಂಜನ್ನು ಪೂರ್ತಿ ಕಟ್ ಮಾಡಿ, ಇವಾಗ ಬಾತ್ ಸ್ಪಾಂಜ್ ನೋಡಿದ್ದೀರಾ, ಪ್ಯೂಮೈ ಸ್ಟೋನ್ ಅಂತಲೂ ಕರೀತಾರೆ. ಈ ಮೈಯನ್ನು ತಿಕ್ಕಲಿಕ್ಕೆ ನಾವೇನು ಸ್ಪಂಜನ್ನು ಯೂಸ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ದ ಯೂಸ್ಪಾಂಜಿಯಾ. ಈ ಆ್ಯನಿಮಲ್ ಬಾಡಿ ದೊಡ್ಡದಾಗಿ ಹಿಂಗೆ ಬೆಳೀತಾ ಹೋಗುತ್ತೆ. ಅದನ್ನು ನೀರಿನಿಂದ ತೆಗೆದು ಕಟ್ ಮಾಡಿ ಅದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಅಂತ ಕೊಟ್ಟು ಅದನ್ನು ಬಾತ್ ಸ್ಪಾಂಜ್ ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ 3 ಎಕ್ಸಾಂಪಲ್ಸ್: ಸೈಕಾನ್, ಸ್ಪಾಂಜಿಲಾ ಆ್ಯಂಡ್ ಯೂಸ್ಪಾಂಜಿಯಾ. ಈಸಿ ಟು ರಿಮೆಂಬರ್. ಎಲ್ಲದರಲ್ಲೂ ಎಸ್ ಅಂತ ಇದೆ. ಇದಂತೂ ತುಂಬ ಈಸಿ. ಸ್ಪಾಂಜಿಲಾ ಇದೆ, ಇದಕ್ಕೆ ಯು ಹಚ್ಚಬೇಕು, ಯೂಸ್ಪಾಂಜಿಯಾ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈಲಮ್ ಪೊರಿಫೆರಾ. ಕ್ವಿಕ್ ಆಗಿ ರಿವಿಷನ್ ಮಾಡಿ. ಅಕರೆನ್ಸ್ ಸಸೈಲ್, ಮೋಸ್ಟ್ಲಿ ಫೌಂಡ್ ಇನ್ ಮರೈನ್ ವಾಟರ್. ಸಿಮೆಟ್ರಿ ತಗೊಂಡ್ರೆ ಅಸಿಮೆಟ್ರಿ. ದೆನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಸೆಲ್ಯುಲಾರ್ ಲೆವೆಲ್. ಆಸ್ಟಿಯಾ ಇರುತ್ತೆ ಮತ್ತು ಆಸ್ಕ್ಯುಲಮ್ ಇರುತ್ತೆ. ಆಸ್ಟಿಯಿಂದ ನೀರು ಒಳಗೆ ಬರುತ್ತೆ, ಆಸ್ಕ್ಯುಲಮಿಂದ ಹೊರಗೆ ಹೋಗುತ್ತೆ. ಬಾಡಿ ಕ್ಯಾವಿಟಿಗೆ ನಾವು ಸ್ಪಾಂಜೋಸೀಲ್ ಅಂತ ಕರಿತೀವಿ. ಸ್ಪೆಷಲ್ ಸೆಲ್ಸ್ ಒಳಗಡೆ ಇರುವಂತಹ ಸೆಲ್ಸ್ ಯಾವುವು? ಕೊಯಾನೋಸೈಟ್ ಸೆಲ್ಸ್ ಆರ್ ಕಾಲರ್ ಸೆಲ್ಸ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲರ್. ಇವೆಲ್ಲ ಸ್ಪೆಷಲ್ ಫೀಚರ್ಸ್. ಆಮೇಲೆ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಜಾಸ್ತಿ ಅದೇ ಕಂಡು ಬರುತ್ತೆ. ಹರ್ಮಾಫ್ರೊಡೈಟ್ಸ್ ಇರ್ತವೆ ಮತ್ತು ಲಾರ್ವಾಲ್ ಸ್ಟೇಜ್ ಇರೋದ್ರಿಂದ ಡೆವಲಪ್ಮೆಂಟ್ ಇಲ್ಲಿ ಇಂಡೈರೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಸೈಕಾನ್, ಸ್ಪಾಂಜಿಲಾ ಆ್ಯಂಡ್ ಯೂಸ್ಪಾಂಜಿಯಾ. So this is all about the first phylum, which consists of a primitive kind of multicellular animals. They are called as poriferans ಅಥವಾ ಸ್ಪಾಂಜಸ್. ಓಕೆ, ರಿವಿಷನ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ಎಲ್ಲ ವರ್ಡ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಏನು ಕನ್ಫ್ಯೂಷನ್ ಇರಬಾರ್ದು. ವಿಲ್ ಮೀಟ್ ಅಗೇನ್ ವಿತ್ ಅ ನ್ಯೂ ಫೈಲಮ್. ಯಾವುದು? ಸಿಲೆಂಟರೇಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಲೆಂಟರೇಟಾ ಬಗ್ಗೆ ಕಲಿಯೋಣಂತೆ. ಅದಕ್ಕಿಂತ ಮುಂಚೆ ಇದೆಲ್ಲವನ್ನು ಒಂದ್ಸತಿ ಪರ್ಫೆಕ್ಟ್ ಆಗುವವರೆಗೂ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.